ಇವ್ರ ಹತ್ರ ಒಳ್ಳೆ ಮೆಮೊರೀಸ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ, ಅದರಿಂದ ಬೇಗ ರಿಕವರಿ ಸಾಧ್ಯ. ಖಂಡಿತ ಡಾಕ್ಟರ್, ನಾವೆಲ್ಲರೂ ರಾಜಣ್ಣನ ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ. ಆದರೆ ಒಂದು ಅಂದಾಜಲ್ಲಿ ಹೇಳೋದಾದರೆ ರಾಜಣ್ಣ ಮೊದಲಿನ ಥರ ಆಗೋದಕ್ಕೆ ಎಷ್ಟು ಟೈಮ್ ಆಗುತ್ತೆ? ಆಗಲೇ ಹೇಳಿದ್ನಲ್ಲ, ಈಗಲೇ ಏನು ಹೇಳೋಕ್ಕಾಗಲ್ಲ ಅಂತ. 8 ತಿಂಗಳಾಗ್ಬೋದು, 8 ವರ್ಷನೇ ಆಗ್ಬೋದು. ನೀವು ಇವ್ರನ್ನ ಎಷ್ಟು ಸಂತೋಷವಾಗಿ ನೋಡ್ಕೊಳ್ತೀರೋ ಅಷ್ಟು ಬೇಗ ಚೇತರಿಸ್ಕೊಳ್ತಾರೆ. ಇವ್ರ ಓಲ್ಡ್ ಮೆಮೊರೀಸ್ನ ನೀವು ಎಷ್ಟು ಬೇಗ ರೀಕಾಲ್ ಮಾಡ್ತೀರೋ ಅಷ್ಟು ಬೇಗ ಇವ್ರು ರಿಕವರಿ ಆಗ್ತಾರೆ. ಎಲ್ಲ ನಿಮ್ಮ ಕೈಲಿದೆ. ಡಾಕ್ಟರ್, ನೀವು ಹೇಳಿದಾಗೆ ಇವನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತೀನಿ. ಓಕೆ ವೇದಾಂತ್, ವೀಕ್ಲಿ ಒಂದ್ಸರಿ ನಾನು ಚೆಕಪ್ ಮಾಡ್ತೀನಿ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡಿ. ಹಾಗೆ ನಾನು ಕೊಟ್ಟಿರೋ ಮಾತ್ರೆನ ಟೈಮ್ಗೂ ಮಿಸ್ ಮಾಡದೆ ಕೊಡಿ. ವಾವ್, ಫ್ಯಾಂಟಾಸ್ಟಿಕ್ ಕಣೋ. ನೀನು ಪ್ರಪೋಸ್ ಮಾಡಕ್ ಹೋಗ್ತಾ ಇದ್ಯಾ? ಅಂದ್ರೆ ನೀನು ನಿನ್ಗೇನಾಯ್ತು? ಯಾಕೆ ಹೀಗಾಡ್ತಿದ್ಯಾ? ವಿಕ್ಕಿ ಅಣ್ಣ, ನೋಡ್ತಾ ಇರು ಧ್ರುವಂಗೆ ಹೆಂಗೆ ಅವ್ನ್ ಫ್ಲಾಶ್ ಬ್ಯಾಕ್ ಎಲ್ಲ ನೆನ್ಪು ಮಾಡಿಸ್ತೀನಿ ಅಂತ. ಅವ್ನ್ ಇವಾಗ್ಲೇ ಎದ್ದು ಓಡಾಡ್ತಾ ಇರ್ಬೇಕು, ಹಾಗೆ ಮಾಡ್ತೀನಿ. ಅಮ್ಮ ತಾಯಿ ದಮ್ಮಯ್ಯ ಅಂತೀನಿ, ಆ ಥರ ಮಾತ್ರ ಮಾಡಕ್ ಹೋಗ್ಬೇಡ. ನೀನು 20 ವರ್ಷದ ಮೆಮೊರೀಸ್ನ ಒಂದೇ ಸಲ ರಿಕವರ್ ಮಾಡ್ತೀನಿ ಅಂದ್ರೆ ಅವನ ಬ್ರೈನ್ಗೆ ತೊಂದರೆ ಆಗುತ್ತೆ. ಇಲ್ಲ ಧ್ರುವ, ಇನ್ಮೇಲೆ ನಾನೇ ಕಣೋ ನಿನ್ ಸೇವೆ ಮಾಡೋದು. ನಿನ್ಗೆ ಏನೇ ಬೇಕಿದ್ರು ಅಂತ ಅವ್ನು ವಿಸಿಲ್ ಹಾಕು, ರಪ್ ಅಂತ ನಿನ್ ಮುಂದೆ ಪ್ರತ್ಯಕ್ಷ ಆಗ್ಬಿಡ್ತೀನಿ. ಓಕೆನಾ? ನೋಡ್ತೀನಿ, ಬಿಡು ಬಿಡು. ಧ್ರುವನ್ಗೆ ಏನಾದ್ರು ಬೇಕಾದ್ರೆ ನಿನಗೆ ಬಿಸಿಲು ನೋಡ್ ಕರೀತಾರೆ, ಅವಾಗ ನೀನ್ ಬರ್ತೀಯಾ? ಇಲ್ಲ ಗಜ, ಹೌದಲ್ಲ, ಮರ್ತು ಬಿಟ್ಟಿದೆ. ಹೌದು, ಇವನ್ಗೇನಾದ್ರೂ ಬೇಕಿದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಡೋಂಟ್ ವರಿ ಅಣ್ಣ, ಧ್ರುವನ ಇನ್ಮೇಲೆ ನಾನ್ ನೋಡ್ಕೊಳ್ತೀನಿ. ಧ್ರುವ ನೋಡ್ಕೊಳ್ಳೋ ಜವಾಬ್ದಾರಿ ಇನ್ಮೇಲೆ ನಂದು. ಅವ್ನ್ ಬೇಕು ಬೇಡಗಳನ್ನ ನೋಡ್ಕೊಳ್ಳೋದು ನಾನೇ. ಪ್ರತಿ ಅರ್ಧ ಗಂಟೆಗೆ ಬಂದು ಊಟ ತಿಂಡಿ ಕೊಟ್ಟು ಯೋಗಕ್ಷೇಮ ನೋಡ್ಕೊಳ್ತೀನಿ. ಸೂಪರ್. ಅದಕ್ಕೆ ಆದ್ರೂ ಒಂದು ಡೌಟ್, ರಾಜಣ್ಣಂಗೆ ಹಶ್ವಾಗಿದೆ, ಬಾಯಕ್ಕೆ ಆಗ್ತಿದೆ ಅಂತೆಲ್ಲ ಹೇಗೆ ಗೊತ್ತಾಗುತ್ತೆ? ಧ್ರುವನ್ಗೆ ಯಾವಾಗ ಹಸಿವಾಗುತ್ತೆ, ಬಾಯಾರಿಕೆ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗುತ್ತಮ್ಮ. ಇನ್ಮೇಲೆ ಧ್ರುವನ್ ಊಟ ತಿಂಡಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವ್ಯಾರು ಯೋಚನೆ ಮಾಡಬೇಡಿ. ನಿಮ್ಗೆ ಗೊತ್ತಾಗತ್ತೆ? ಆದ್ಯ, ತಾಯಿ ಮನಸ್ಸಿಗೆ ತನ್ನ ಮಕ್ಕಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋದು ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೆ ಅಲ್ವಾ ಆ ಸ್ಥಾನಕ್ಕೆ ಅಷ್ಟು ದೊಡ್ಡ ಗೌರವ ಕೊಡೋದು. ವೇದಾಂತ್, ಆದ್ರೆ ವೈಜಯಂತಿ ಅಮ್ಮವರು ಧ್ರುವನ್ ಹೆತ್ತಮ್ಮ ಅಲ್ವಲ್ಲ? ಒಬ್ಬನಿಗೆ ಅಲ್ಲಪ್ಪ, ಈ 4 ಜನಕ್ಕೂ ನಾನೇ ಹೆತ್ತ ತಾಯಿ. ದುರಾದೃಷ್ಟ, ನಾನೇ ನಿಮ್ಮ ಹೆತ್ತ ತಾಯಿ ಅಂತ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಇನ್ನೂ ಎಷ್ಟು ದಿನ ಅಂತ ಇದೇ ತರ ನಾಟಕ ಮಾಡ್ತೀರಾ ಅತ್ತಿಗೆ? ಇವಾಗಲೇ ಗೊತ್ತಾಗ್ತಾ ಇದೆ ನೀವೇ ಅವ್ರ ತಾಯಿ ಅಂತ. ಸತ್ಯನ ಒಪ್ಕೊಂಡ್ಬಿಡಿ. ಹೆತ್ತ ತಾಯಿಗೆ ಗೊತ್ತಾಗ್ಬೇಕು ಅಂತ ಏನೂ ಇಲ್ಲ ಸರ್. ಮಕ್ಕಳನ್ನ ಹೆತ್ತಿರೋ ಯಾವ ತಾಯಿಗಾದ್ರೂ ಅದು ಗೊತ್ತಾಗುತ್ತೆ. ಎಲ್ಲರ ತಾಯಂದ್ರ ಹೃದಯ ಒಂದು, ಅವ್ರ ಪ್ರೀತಿಗೆ ಬೇರೆ ಹೋಲಿಕೆನೇ ಇಲ್ಲ. ಸೊ ವೈಜಯಂತ್ ಅಮ್ಮನಿಗೂ ಮಕ್ಳಿರೋದ್ರಿಂದ ಧ್ರುವನ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಒಡ ಹುಡ್ದವ್ರಿಗೂ ತಮ್ಗೇನ್ ಬೇಕು ಏನ್ ಬೇಡ ಅನ್ನೋದು ಚೆನ್ನಾಗುತ್ತೆ. ಈಗ ನಾವೆಲ್ಲ ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋ, ನಮಗೇನ್ ಬೇಕು ಏನ್ ಬೇಡ ಅನ್ನೋದು ನಮ್ಮ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಗೊತ್ತು. ಹಾಗೆ ಸ್ವಲ್ಪ ಫೀಲ್ ಮಾಡ್ಕೊಂಡು ನೋಡಿದ್ರೆ ಧ್ರುವನ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಕರೆಕ್ಟ್ ಅಣ್ಣ, ನಾನು ಆ ಆಂಗ್ಲಿಂದ ಯೋಚನೆ ಮಾಡಿಲ್ಲ.
ಒಡ ಹುಟ್ಟಿದವ್ರಿಗೆ ಮಾತ್ರ ಗೊತ್ತಾಗ್ಬೇಕು ಅಂತ ಏನಿಲ್ಲ. ಒಂದೇ ಮನೇಲಿ ಒಟ್ಟಿಗೆ ಇದೀವಿ ಅಂದ್ಮೇಲೆ ನಮಗೂ ಗೊತ್ತಾಗುತ್ತೆ. ಇನ್ಮೇಲೆ ನಾನು ಧ್ರುವನ್ನ ಆಗಾಗ ಮಾತಾಡ್ಸ್ತಾ ಇರ್ತೀನಿ. ಅವ್ನ್ ರಿಯಾಕ್ಟ್ ಮಾಡ್ಲಿಲ್ಲ ಅಂದ್ರು ನಾವು ಮಾಡೋದೆಲ್ಲ ಅವ್ನಿಗೆ ಗೊತ್ತಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ರಲ್ಲ. ಮನೇಲಿದ್ರೆ ಅಷ್ಟೇ ಅಲ್ಲ, ಮನ್ಸಲ್ಲಿದ್ರು ಅವ್ರಿಗೆ ಏನ್ ಬೇಕು ಬೇಡ ಅನ್ನೋದೆಲ್ಲ ಗೊತ್ತಾಗುತ್ತೆ. ನೀನೇನು ತಲೆ ಕೆಡ್ಸ್ಕೋಬೇಡ ವೇದಾಂತ್. ರಾಜಣ್ಣನ ಜವಾಬ್ದಾರಿ ನಮ್ದು. ಅವನ್ನ ಆದಷ್ಟು ಬೇಗ ಮೊದ್ಲಿನ ತರ ಮಾಡೇ ಮಾಡ್ತೀನಿ ಅಲ್ವಾ ಅದಕ್ಕೆ. ಇದು ಆಕ್ಚುಲಿ ಚೆನ್ನಾಗಿರೋದು ಅಂತಂದ್ರೆ ಧ್ರುವನ ರಿಪೇರಿ ಮಾಡೋದೆ. ಐ ಮೀನ್ ರಿಕವರಿ ಮಾಡೋದೆ. ಯುವರ್ ಆನರ್, ನನ್ನ ಕಕ್ಷಿದಾರ ವಿಕ್ರಾಂತ್ ವಸಿಷ್ಠ ಯಾವ ಕೊಲೆಯನ್ನ ಮಾಡಿಲ್ಲ. ಅವರಿಗೆ ಈ ಕೊಲೆಗೆ ಯಾವ ಸಂಬಂಧನೂ ಇಲ್ಲ. ಇನ್ಫ್ಯಾಕ್ಟ್ ನೀವೆಲ್ಲರೂ ಸತ್ತೋಗಿದ್ದಾನೆ ಅಂದ್ಕೊಂಡಿರೋ ಧ್ರುವ ಸತ್ತಿಲ್ಲ, ಬದುಕಿದ್ದಾನೆ. ಸೊ ಘನ ನ್ಯಾಯಾಲಯವು ಈ ಕೇಸಿನ ಸತ್ಯಾಸತ್ಯತೆನ ಅರಿತು ನನ್ನ ಕಕ್ಷಿದಾರ ವಿಕ್ರಾಂತ್ ವಸಿಷ್ಠ ನಿರಪರಾಧಿ ಎಂದು ಘೋಷಣೆ ಮಾಡಿ ಅವರಿಗೆ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯುವರ್ ಆನರ್. ಸೂಪರ್ ಬಜಾರಿ, ಸೂಪರ್. ಥ್ಯಾಂಕ್ ಯು. ಏನಯ್ಯ ನೀನೊಳಗಡೆ ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇದೆ ಅಂತ ನನಗೆ ದೇವರಾಣೆಗಳು ಗೊತ್ತಿರಲಿಲ್ಲ. ಯುದ್ಧಕಾಂಡ ಮೂವಿನಲ್ಲಿ ರವಿ ಸರ್ ತರ ಸಖತ್ತಾಗಿ ವಾದ ಮಾಡಿದೆ. ನಾನಂತೂ ನಿನ್ನ ಫ್ಯಾನ್ ಆಗ್ಬಿಟ್ಟೆ. ನಾವೇ ನೆಕ್ಸ್ಟ್ ಲೆವೆಲ್ ಅಂದ್ಕೊಂಡಿದ್ರೆ ನೀವು ನೆಕ್ಸ್ಟ್ ಲೆವೆಲ್ ಪ್ರೋ. ಏನು ಕಿಂಡಲ್ಲ? ಏ ದೇವರಾಣೆಗೂ ಇಲ್ಲ ದೊರೆ. ನಿನ್ಗೆ ಬರೀ ಕೋಪ ಮಾಡ್ಕೊಂಡು ಸಿಡ್ಕಕ್ ಮಾತ್ರ ಬರುತ್ತೆ ಅನ್ಕೊಂಡಿದ್ದೆ. ನಿನಗೆ ಈ ಲೆವೆಲ್ಗೆಲ್ಲ ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹೌದು, ನೀನ್ ಲಾ ಓದಿದೆ ಅಂತ ನನ್ಗೆ ಯಾಕೆ ಹೇಳಿರ್ಲಿಲ್ಲ? ಹೇಳಿದ್ರೆ ನಾನು ಇನ್ನ ಮದ್ವೆ ಆಗಲ್ಲ ಅಂತನಾ? ಹಾಗಲ್ಲ ಬಚಾರಿ, ನಾನು ಏನ್ ಮಾಡಿದ್ದೀನಿ ಏನ್ ಮಾಡಿಲ್ಲ ಅಂತ ಸುಮ್ಮನೆ ಯಾಕೆ ಹೇಳ್ಕೋಬೇಕು? ಸಮಯ ಸಂದರ್ಭ ಬಂದಾಗ ಅದಾಗತ್ತೆ ಗೊತ್ತಾಗುತ್ತೆ. ಆಗ್ಲತ್ತೆ ಅದಕ್ಕೂ ವ್ಯಾಲ್ಯೂ. ನೀನು ಇಲ್ಲಿ ಲಾಯರ್ ಅಲ್ಲ ನನ್ನ ಗಂಡ. ನಿಲ್ಲು ವಾದ ಮಾಡೋಣ, ಡೈರೆಕ್ಟಾಗಿ ವಿಷಯ. ಆಯ್ತು, ಕೇಸ್ನ ಡೈವರ್ಟ್ ಮಾಡೋದಕ್ಕೆ ಕ್ಷಮೆ ಕೇಳ್ತೀನಿ ಹೇಳೋಣ. ಯು ಕ್ಯಾನ್ ಪ್ರೊಸೀಡ್. ನೋಡ್ ಬಚಾರಿ, ಬಿಸ್ನೆಸ್ ಮಾಡುವಾಗ ಲೀಗಾಲಿಟೀಸ್ ಅಂಡ್ ರೈಟ್ಸ್ ಅಂಡ್ ಡ್ಯೂಟೀಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನಾನು ಲಾ ಓದುವಾಗ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಕಂಪನೀಸ್ ಆಕ್ಟ್, ಕಾಪಿ ರೈಟ್ಸ್ ಅಂಡ್ ಇನ್ಫ್ರಿಂಜ್ಮೆಂಟ್ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಓದಿ ತಿಳ್ಕೊಂಡಿದ್ದೆ. ಬಿಸ್ನೆಸ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನಾನು ಲಾ ಓದುವಾಗ CRPC ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನನ್ನ ಫೇವ್ರೆಟ್ ಸಬ್ಜೆಕ್ಟ್. ಐ ವಾಸ್ ಪ್ರಿಟಿ ಗುಡ್ ಅಟ್ ಇಟ್ ಟು. ಬಟ್ ನಾನು ಯಾವತ್ತೂ ಅದನ್ನ ಪ್ರೊಫೆಷನ್ ಆಗಿ ತಗೊಳ್ಬೇಕು ಅಂತ ನನಗೆ ಅನಿಸ್ತಿಲ್ಲ. ಬಟ್ ಮುಂದೊಂದು ದಿನ ನನ್ನ ತಮ್ಮನ ಕೇಸಲ್ಲಿ ನಾನೇ ವಾದ ಮಾಡಬೇಕಾಗುತ್ತೆ, ಅವನ್ನ ಬಿಡಿಸ್ಬೇಕಾಗುತ್ತೆ ಅನ್ನೋ ಒಂದು ಸಣ್ಣ ಕಲ್ಪನೆ ಕೂಡ ನನ್ನಲ್ಲಿರಲಿಲ್ಲ. ಮೈ ಆನರ್. ಆದ್ರೂ ಸಿಕ್ಕಾಪಟ್ಟೆ ಜೋರಿದೆ ನೀನು. ನೀನ್ ಲಾಯರ್ ಹುದ್ದೆನ ತೋರಿಸ್ಬಿಟ್ಟೆ ಅಲ್ಲ. ನಮ್ಗೆ ಯಾರಿಗೂ ರಾಜಣ್ಣ ಬದುಕಿದ್ದಾರೆ ಅಂತ ಸಣ್ಣ ಸುಳಿ ಕೂಡ ಕೊಡ್ಲಿಲ್ಲ ಅಲ್ವಾ? ಮೌಲ್ಯ, ನಿನ್ನ ಹತ್ರ ಈ ವಿಷಯ ಮುಚ್ಚಿಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ನಂಗೆ ಅಪ್ಪ ಈ ವಿಷಯ ಹೇಳಿದಾಗ ನಾನು ನಂಬಿರಲಿಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಫೋನ್ ಮಾಡಿ ಹೇಳಿದ್ರು. ಆಮೇಲೆ ಆದಿ ಅಲ್ಲಿಗೆ ಹೋಗಿ ಫೋನ್ ಮಾಡಿ ಹೇಳದ್ಮೇಲೆ ನನಗೂ ಕನ್ಫರ್ಮ್ ಆಗಿತ್ತು. ಧ್ರುವ ನನ್ನ ಎದುರುಗಡೆ ಬರೋವರೆಗೂ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಈ ಎಲ್ಲಾ ವಿಷಯಗಳ ಬಗ್ಗೆ ಕ್ಲಾರಿಟಿ ಮೊದಲು ಸಿಗಬೇಕು, ಆಮೇಲೆ ಎಲ್ಲರಿಗೂ ಹೇಳಬೇಕು ಅಂತಾರೆ. ನಾನು ಈ ವಿಷಯನ ಎಲ್ಲರಿಂದ ಮುಚ್ಚಿಟ್ಟಿದ್ದೆ. ನೀನೇನೇ ಹೇಳು, ನೀನ್ ತುಂಬಾ ಸೀಕ್ರೆಟ್ ಮೇಂಟೈನ್ ಮಾಡ್ತೀಯ. ಹೆಂಡತಿ ಹತ್ರನೂ ಗುಟ್ಬಿಟ್ಕೊಳ್ಳಿಲ್ಲ ಅಲ್ವಾ? ಹೋಗೋ, ನಂಗೆ ನಿನ್ ಮೇಲೆ ತುಂಬಾ ಕೋಪ ಬಂದಿದೆ. ಕೋಪ ಕಡಿಮೆ ಮಾಡೋದಕ್ಕೆ ಯಾವ ಕೇಸ್ ಹಾಕ್ಬೇಕು ಯುವರ್? ಓಹೋ, ಇನ್ನು ಧ್ರುವ ಕೇಸು ವಿಕ್ಕಿ ಕೇಸೇ ಮುಗ್ದಿಲ್ಲ, ಆಗ್ಲೇ ರೊಮ್ಯಾನ್ಸ್ ಕೇಸ್ ತಗೊಂಡ್ಬಿಟ್ರ? ಇರಿ, ಮಾಡ್ತೀನಿ ನಿಮ್ಗೆ. ಹಲೋ ಹಲೋ, ಇದು ಫೇಮಸ್ ಅಡ್ವೊಕೇಟ್ ವೇದಾಂತ್ ವಸಿಷ್ಠ ಅವ್ರ ನಂಬರ್ ಅಲ್ವಾ? ಹೌದು, ಏನಾಗ್ಬೇಕಿತ್ತು? ಮೇಡಮ್, ಅವರಿಗೆ ನಮ್ದೊಂದು ಕೇಸ್ ಕೊಡ್ಬೇಕಾಗಿತ್ತು. ಏನ್ ಕೇಸು? ಮೇಡಮ್, ನಮ್ದು 4 ನಾಟಿ ಕೋಳಿ ಕಳೆದೋಗಿದೆ. ಆದ್ರೆ ಹಿಂದೆ 2 ಗುಂಜ ಬೇರೆ ಓಡೋಗಿದೆ. ನಮ್ ಕೋಳಿ ಕದ್ದವ್ರನ್ನ ಕಂಡಿಡ್ದು ನಮ್ಗೆ ನ್ಯಾಯ ಕೊಡ್ತಾರ ಕೇಳಿ ಮೇಡಮ್. ಹಲೋ, ಅಷ್ಟೇ ಮತ್ತೆ. ನನ್ ಗಂಡನ ಕೋಳಿ ಕದ್ದೋನ ಹುಡ್ಕೋರು ಅನ್ಕೊಂಡಿದ್ದೀರಾ? ಓಹೋ, ನೀವು ಅವ್ರ ಹೆಂಡ್ತಿನ? ನಾನೆಲ್ಲೋ ಪಿ ಅನ್ಕೊಂಡೆ.
ಅದು ನಿಮ್ ಗಂಡ. ಇಲ್ಲ ಸರ್, ಅವ್ರು ಬೇರೆ ಯಾವ ಕೇಸು ತಗೊಳ್ಳಲ್ಲ. ಅವರು ನಮ್ಮ ಫ್ಯಾಮಿಲಿ ಲಾಯರ್, ನಮ್ಮ ಫ್ಯಾಮಿಲಿ ಕೇಸ್ ಮಾತ್ರ ತಗೊಳ್ಳೋದು. ಹಲೋ, ಹೂಸ್ ದಿಸ್? ಏನ್ ಕೇಸು? ನಮಸ್ಕಾರ ಸರ್. ಅದು ನಮ್ದು 4 ನಾಟಿ ಕೋಳಿ ಕಿಡ್ನಾಪ್ ಆಗಿದೆ. ಪಕ್ಕದ ಮನೇಲಿ 2 ಹುಂಜ ಅಪ್ಸ್ಕೊಂಡಾಗಿದೆ. ಹೇಗಾದ್ರೂ ಮಾಡಿ ನಮ್ ಕೋಳಿ ಕದ್ದವ್ರನ್ನ ಜೈಲಿಗೆ ಕಳಿಸಿ ನಮ್ ಕೋಳಿನ ನಮ್ಗೆ ವಾಪಸ್ ಕೊಡ್ಸ್ಬಿಟ್ರೆ ದೊಡ್ಡ ಉಪಕಾರ ಆಗುತ್ತೆ ಸರ್. ವಾಟ್? ಕೋಳಿ ಕಿಡ್ನಾಪ್ ಆಗಿದೆಯಾ? ಇಲ್ಲ ಸರ್, ಅವ್ರು ತುಂಬಾ ಬಿಸಿ ಇದ್ದಾರೆ. ಇಂಪಾರ್ಟೆಂಟ್ ಕೇಸ್ ಬಗ್ಗೆ ಸ್ಟಡಿ ಮಾಡ್ತಿದ್ದಾರೆ. ಬೇಕಿದ್ರೆ ನೀವು ಆಮೇಲೆ ಕಾಲ್ ಮಾಡಿ. ಬಜಾರಿ, ನೀನ್ ಯಾವ ಕೇಸ್ ಬಗ್ಗೆ ಹೇಳ್ತಿದ್ಯಾ? ದಿ ಒನ್ ಅಂಡ್ ಓನ್ಲಿ ಫೇಮಸ್ ಲಾಯರ್ ವೇದಾಂತ್ ವಸಿಷ್ಠ ನಿಮ್ಮ ಮುಂದೆ ಸುಂದರವಾಗಿರೋ 5 ಅಡಿ ಕೇಸ್ ನಿಂತಿದೆ. ನೀವು ಅದನ್ನ ಸರಿಯಾಗಿ ಗಮನಿಸ್ಕೊಂಡಿಲ್ಲ, ನೆನಪಿರ್ಲಿ. ಬೇಡ ಏನ್ ಮಾಡ್ತಿದ್ಯಾ? ಒಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಧ್ರುವ, ವಿಕಿ, ವಿಕ್ರಮ್, ಕೊನೆಗೂ ನಿಂದೇನು ತಪ್ಪಿಲ್ಲ ಅಂತ ಪ್ರೂವ್ ಆಗಿ ಮನೆಗೆ ಬಂದ್ಯಲ್ಲ, ನನಗಂತೂ ಈಗ ನೆಮ್ಮದಿ ಅನ್ನಿಸ್ತಿದೆ. ನೀನು ನಿರ್ದೋಷಿ ಅಂತ ಪ್ರೂವ್ ಆಗಿ ಮನೆಗೆ ಬಂದ್ರೆ ನಿನ್ನ ಹೆಸರಿನಲ್ಲಿ ಪೂಜೆ ಮಾಡಿಸ್ತೀನಿ ಅಂತ ಮನೆ ದೇವರಿಗೆ ಹರಕೆ ಕಟ್ಕೊಂಡಿದ್ದೆ. ವೇದ, ನೀನು ತಗೋ. ಅಮೂಲ್ಯ, ನೀನು ತಗೋ. ಮಾಡೋದೆಲ್ಲ ಮಾಡಿ ಮತ್ತೆ ಸಾಚಾಗೋಕೆ ಟ್ರೈ ಮಾಡ್ತಿದ್ಯಾ ಅಲ್ವಾ? ನಿಂದು ಒಂದು ಜನ್ಮನ ರಾಕ್ಷಸಿ ನೀನು. ಅಮ್ಮ, ನೀವು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಯಾಕೆ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ? ಅಪ್ಪನಿಗೂ ಹೇಳಿಲ್ವಂತೆ. ನೀವು ಕೋರ್ಟ್ಗೂ ಬರ್ದೇ ಇರೋದು ನೋಡಿ ನೀವು ನಮ್ಮೇಲೇನೋ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡೆ. ಏನ್ ವೇದಾಂತ್, ನೀನು ಸಂಭ್ರಮ ಪಡೋ ವಿಚಾರಕ್ಕೆ ಯಾರಾದ್ರೂ ಬೇಜಾರು ಮಾಡ್ಕೊಳ್ತಾರ? ನಾನು ಆದಿನ್ ಕಾಲ್ ಮಾಡಿದ್ದೆ. ವಿಕ್ಕಿ ರಿಲೀಸ್ ಆಗಿ ಧ್ರುವ ಬದುಕಿದ್ದಾನೆ ಅಂತ ಗೊತ್ತಾಗಿ ತನ್ಗೆಷ್ಟು ಖುಷಿ ಆಯ್ತು ಗೊತ್ತಾ? ಇದೆಲ್ಲ ದೇವರ ಆಶೀರ್ವಾದದಿಂದನೇ ಆಗಿದ್ದು ಅಂತ ಅನ್ನಿಸ್ತು. ಅದಕ್ಕೆ ದೇವ್ರಿಗೆ ಪೂಜೆ ಮಾಡ್ಸೋಣ ಅಂತ ಹೋಗಿದ್ದೆ. ಹೌದು, ಧ್ರುವ ಎಲ್ಲಿ ವೇದಾಂತ್? ಮೊದಲು ಅವನಿಗೆ ಕುಂಕುಮ ಹಚ್ಚಬೇಕು. ಬನ್ನಿ ಅಮ್ಮ. ಏನ್ ಭಾವ ಇದು? ಎಲ್ಲೋ ಓಡೋದ್ಲು ಅಂತ ಅನ್ಕೊಂಡ್ರೆ ಮತ್ತೆ ಪ್ರತ್ಯಕ್ಷ ಆಗೋದ್ಲಲ್ಲ. ಇವ್ರು ನಿಜವಾಗ್ಲೂ ಮನೆ ದೇವ್ರಿಗೆ ಹೋಗಿ ಬಂದಿರ್ತಾರ? ಖಂಡಿತ ನಾನು ನಂಬಲ್ಲ. ಧ್ರುವ, ಜಗತ್ನಲ್ಲಿ ಸಾವಿರಾರು ದುಃಖ, ಸಾವಿರಾರು ಕಷ್ಟ, ಸಾವಿರಾರು ನೋವಿದೆ. ಅದೆಲ್ಲ
ಸಹಿಸ್ಕೊಳಕ್ಕಾಗದೇ ಇರೋಷ್ಟು ಹಿಂಸೆಗಳು. ಆದ್ರೆ ಎಲ್ಲಕ್ಕಿಂತ ದೊಡ್ಡ ಹಿಂಸೆ ಯಾವುದು ಗೊತ್ತಾ? ತಾಯಿ ಬದುಕಿದ್ದಾಗ್ಲೇ ಮಗನ್ನ ಕಳ್ಕೊಳ್ಳೋದು. ಅದ್ರ ಮುಂದೆ ಹೆರಿಗೆ ನೋವು ಕೂಡ ತುಂಬಾ ಚಿಕ್ಕದು ಧ್ರುವ. ಇನ್ನು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ಯಾ ಅನ್ನೋ ಸುದ್ದಿ ಕೇಳಿದ್ಮೇಲೆ ನಾನು ಯಾಕಾದ್ರೂ ಬದುಕಿದ್ದೀನಿ ಅನ್ಸಕ್ ಶುರು ಆಯ್ತು. ಆ ಸುದ್ದಿ ನನ್ನ ಕಿವಿಗೆ ಬಿದ್ಮೇಲೆ ನನಗೇನಾಯ್ತು ಅನ್ನೋದು ಮಾತಿನಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ. ಎಷ್ಟು ಒದ್ದಾಡಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತು. ಈ ಸುದ್ದಿ ಸುಳ್ಳಾಗಬಾರ್ದ ಅಂತ ನಾನು ದೇವ್ರ ಹತ್ರ ಎಷ್ಟು ಬೇಡ್ಕೊಂಡಿದ್ದೀನಿ ಗೊತ್ತಾದ್ರುವ. ದಿನ ಕಳೀತಿದ್ದ ಹಾಗೆ ಈ ಸುದ್ದಿ ಸುಳ್ಳಾಗಲ್ಲ ಅನ್ನೋ ಬೇಜಾರಿನಲ್ಲಿ ದೇವರ ಮೇಲೆ ನಂಬಿಕೆನೆ ಕಳ್ಕೊಂಡ್ಬಿಟ್ಟಿದ್ದೆ. ತಾಯಿ ಆಸೆನ ಅವನು ಈಡೇರಿಸದೆ ಹೋದ್ರೆ ದೇವ್ರು ಹೇಗಾಗ್ತಾನೆ ಹೇಳು. ಅದಕ್ಕೆ ಅವನು ವಾಪಸ್ ಕಳಿಸ್ಬಿಟ್ಟ. ಕೋರ್ಟ್ನಲ್ಲಿ ನೀನ್ ಬರ್ಬೇಕಾದ್ರೆ ದೇವ್ರೇ ನಿನ್ ಜೊತೆಲಿ ಬಂದು ನಿನ್ನನ್ನು ಬಿಟ್ಟು ಹೋದ್ರು ಅನಿಸ್ತಾ ಇತ್ತು. ಆವತ್ತು ನನಗಾದ ಖುಷಿ ಜೀವನದಲ್ಲಿ ಯಾವತ್ತೂ ಆಗಿಲ್ಲ ಧ್ರುವ. ದೇವ್ರಿಗೆ ನಾನು ತುಂಬಾ ಬೈದು ತಪ್ಪು ಮಾಡ್ಬಿಟ್ಟಿದ್ದೀನಿ. ಆ ಪಾಪ ನನಗೆ ಇರಲಿ, ನಿನ್ಗಿನ್ನೇನು ಆಗ್ಬಾರ್ದು ಧ್ರುವ. ದೇವರ ಆಶೀರ್ವಾದ ಸದಾ ನಿನ್ ಮೇಲಿರ್ಲಿ. ಆದಷ್ಟು ಬೇಗ ನೀನ್ ಮೊದ್ಲಿನ ಹಾಗೆ ಓಡಾಡ್ಕೊಂಡಿದ್ರೆ ಅಷ್ಟೇ ಸಾಕು ಕಣ. ಸಾಯೋವರೆಗೂ ನಿನ್ ಸೇವೆ ಮಾಡ್ತೀನಿ, ನನಗೇನು ತೊಂದರೆ ಇಲ್ಲ. ಧ್ರುವ, ನೀನು ಹುಷಾರಾಗ್ತೀಯ. ಆದಷ್ಟು ಬೇಗ ಮೊದ್ಲಿನ ಹಾಗಾಗ್ತೀಯ. ಆ ದೇವರು ಖಂಡಿತ ನನ್ನ ಆಸೆನ ನೆರವೇರಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಸುಹಾಸಿನಿ, ನಿಂಗೊಂದು ವಿಷಯ ಹೇಳಬೇಕಿತ್ತು. ನಮ್ಮ ಮನೇಲಿರೋ ಸಮಸ್ಯೆ ಎಲ್ಲ ಸರಿಯಾದರೆ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ನೀನು ದರ್ಶನಕ್ಕೆ ಬರ್ತೀವಿ ಅಂತ ನಮ್ಮ ಮನೆ ದೇವರಲ್ಲಿ ಹರಕೆ ಕಟ್ಕೊಂಡಿದ್ದೆ. ನೀ ನೋಡಿದರೆ ಒಬ್ಬಳೇ ಹೋಗಿ ಬಂದಿದ್ಯಾ. ಈಗೆಲ್ಲ ಸರಿ ಹೋಗಿದೆ ಅಲ್ವಾ? ನಾವು ಧ್ರುವನ್ ಕರ್ಕೊಂಡು ಮನೆಯವರೆಲ್ಲ ಹೋಗಿ ನಮ್ಮ ದೇವ್ರ ದರ್ಶನ ಮಾಡ್ಕೊಂಡು ಬರೋಣವಾ? ಸುಹಾಸಿನಿ, ಏನು ಯೋಚನೆ ಮಾಡ್ತಾ ಇದೆಯಾ? ಏನೂ ಇಲ್ಲ ಶ್ರೀಧರ್. ನನ್ನ ಮಾತು ನಿಂಗೆ ಕೇಳಿಸ್ಲಿಲ್ಲ ಅನ್ಸುತ್ತೆ ಸುಹಾಸಿನಿ. ನಮ್ಮಿಬ್ರು ಮಕ್ಕಳು ಮನೆಗೆ ಬಂದ್ರೆ ನೀನ್ ದರ್ಶನಕ್ಕೆ ಬರ್ತೀನಿ ಅಂತ ನಮ್ಮ ಮನೆ ದೇವರಲ್ಲಿ ಹರಕೆ ಹೊತ್ಕೊಂಡಿದ್ದೆ. ಅದಕ್ಕೆ ಈಗ ಹೋಗಿ ಬರೋಣ ಅನ್ನಿಸ್ತಿದೆ. ಏನಂತೀಯ? ಯಾರು ನಿಮ್ಮ ಮಕ್ಕಳು? ಇದೇನ್ ಸುಹಾಸಿನಿ ಈ ತರ ಕೇಳ್ತಾ ಇದ್ಯಾ? ಇಡೀ ಮನೇಲಿ ಸಂಭ್ರಮ ನಡೀತಾ ಇದೆ, ನಿನ್ ಮುಖದಲ್ಲಿ ಒಂಚೂರು ಖುಷಿನೇ ಕಾಣ್ತಾ ಇಲ್ವಲ್ಲ? ಅಲ್ಲ ಶ್ರೀಧರ್, ಎಲ್ಲ ಗೊತ್ತಿದ್ದು ನನ್ನ ಹತ್ರ ವಿಷಯ ಯಾಕೆ ಮುಚ್ಚಿಟ್ರೆ? ಧ್ರುವ ಸತ್ತೇ ಹೋಗ್ಬಿಟ್ಟ ಅಂತ ನಾನು ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ? ಹೌದಾ? ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಇನ್ನೇನು ಖುಷಿಯಾಗಿರ್ತೀನಿ ಅಂತ ಅನ್ಕೊಂಡ್ರ? ಲಿಟ್ರಲಿ ನಾನು ಬ್ಲಾಂಕ್ ಆಗ್ಬಿಟ್ಟೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ದೊಡ್ಡ ಶಾಕ್ ನನಗೆ. ಅಷ್ಟು ಶಾಕಲ್ಲಿದ್ದವಳು ಈಗ ಯಾಕೆ ಡಲ್ ಆಗಿದ್ಯಾ? ಯಾರು ನಿನ್ ಮಕ್ಕಳು ಅಂತ ಕೇಳ್ತೀಯ. ಧ್ರುವ ಸತ್ತೋಗಿರೋ ವಿಷಯ ಕೇಳಿ ಬ್ಲಾಂಕ್ ಆಗಿದ್ದೆ ಅಂತ್ಯ. ಈಗ ಅವ್ನು ವಾಪಸ್ ಬಂದ್ರು ನಿನ್ ಮುಖದಲ್ಲಿ ಏನು ಡಿಫ್ರೆನ್ಸೇ ಕಾಣಿಸ್ತಾ ಇಲ್ವಲ್ಲ? ಯಾಕೆ? ಏನ್ ನಡೀತಿದೆ ನಿನ್ ಮನ್ಸಲ್ಲಿ? ನೀನ್ ಯಾಕೆ ಹರಳೆಣ್ಣೆ ಕುಡ್ದೋ ಥರ ಆಡ್ತಾ ಇದೆಯಾ? ಕಮಾನ್ ಶ್ರೀಧರ್, ವ್ಯಂಗ್ಯ ಮಾಡಬೇಡಿ. ನಾನು ಖುಷಿಯಾಗೇ ಇದ್ದೀನಿ, ಖುಷಿಯಾಗಿಲ್ಲ ಅಂತ ಯಾರು ಹೇಳಿದ್ರು? ಆದ್ರೆ ವಿಷಯ ಅದಲ್ಲ. ನೀವು ಮೊದಲೇ ಹೇಳಿದಿದ್ರೆ ವಸಿಷ್ಠ ಫ್ಯಾಮಿಲಿ ಬಗ್ಗೆ ಊರು ತುಂಬಾ ಗುಲ್ಲಾಗ್ತಿರ್ಲಿಲ್ಲ. ವಿಕ್ರಾಂತ್ ಜೈಲು ಕೂಡ ಹೋಗ್ತಿರ್ಲಿಲ್ಲ. ನಾನು ಅದೇ ಬೇಜಾರ್ನಲ್ಲಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ವಿಷಯ ತಿಳಿಸೋದಕ್ಕಿಂತ ಹೆಚ್ಚಾಗಿ
ಧ್ರುವನ ಉಳಿಸ್ಕೊಳ್ಳೋದು ಮುಖ್ಯ ಆಗಿತ್ತು. ವಿಷಯ ಗೊತ್ತಾಗಿದ್ರು ಯಾರು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಏನಾಗ್ತಿತ್ತೋ ಬಿಡ್ತಿತ್ತು, ಕೊನೆ ಪಕ್ಷ ಮನಸ್ಸಿಗೆ ನೆಮ್ಮದಿ ಆದ್ರೂ ಇರ್ತಿತ್ತು. ಧ್ರುವನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ನಾನು ದಿನ ಕಣ್ಣೀರಲ್ಲಿ ಕೈ ತೊಳೆದಿದ್ದೀನಿ ಗೊತ್ತಾ. ನನ್ನ ಕಷ್ಟ ಯಾರಿಗೂ ಅರ್ಥ ಆಗಲ್ಲ, ನಿಮಗೂ ಅರ್ಥ ಆಗಲ್ಲ ಬಿಡಿ. ನಿನ್ ಬಗ್ಗೆ ಆದ್ಯ ಎಲ್ಲ ಹೇಳಿದ್ಲು ಸುಹಾಸಿನಿ. ನೀನು ಬಿಚ್ಚಿರೋ ಮುಡಿ ಕಟ್ಟಲ್ಲ, ಧ್ರುವನ್ ತಿಥಿ ಕಾರ್ಯನೂ ಮಾಡಲ್ಲ ಅಂದಂತೆ, ಹೌದಾ? ಹೌದು, ನೋವಾಗತ್ತೆ. ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಾಗಿತ್ತು. ಆ ನೋವಲ್ಲಿ ಹಾಗಂತೆ. ತಾಯಿ ನಾನು ಶ್ರೀಧರ್. ತಾಯಿ ಅವನನ್ನ ನಿನ್ನ ಹೆತ್ತಿಲ್ಲ ಸುಹಾಸಿನಿ. ಹೇಳೋದಾದ್ರೆ ಅವನನ್ನ ಸಾಕಿದ್ದೀನಿ ಅಂತ ಕೇಳಿಸ್ಕೋಬಹುದು. ಹೋಗ್ಲಿ ಬಿಡು, ಹಳೇದೆಲ್ಲ ಯಾಕೆ ನೆನ್ಪು ಮಾಡೋದು? ಹಿಂದಿನ ನೆನ್ಸ್ಕೊಂಡು ಹಿತ್ಲಲ್ಲಿ ಹತ್ರು ಅನ್ನೋ ಗಾದೆ ತರ ನಿನ್ ಕತೆ ಆಗುತ್ತೆ. ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು ಸುಹಾಸಿನಿ. ಧ್ರುವನ ಸಾಯಿಸಕ್ ಪ್ರಯತ್ನ ಪಟ್ಟಿದ್ದು ಒಂದು ಹೆಂಗಸು ಅಂತ ಗೊತ್ತಾಯ್ತು. ಆ ಹೆಂಗಸು ಯಾರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿನಗೆ ಯಾರ ಮೇಲಾದ್ರೂ ಸಂದೇಹ ಇದೆಯಾ? ಇಲ್ಲ, ಯಾರು ಅಂತ ನನಗೂ ಗೊತ್ತಿಲ್ಲ. ಗೊತ್ತಾದ್ರೆ ಹೇಳ್ತೀನಿ. ಎಲ್ರೂ ಧ್ರುವ ಬದುಕಿ ಬಂದ ಅಂತ ಖುಷಿಯಾಗಿದ್ರೆ ಈ ಸುಹಾಸಿನಿ ಮಾತ್ರ ಉರೋರ ಅಂತಿದ್ದಾಳೆ. ಇವಳು ಮಸ್ಲತ್ ಏನು ಅಂತ ಅರ್ಥ ಆಗ್ತಾ ಇಲ್ವಲ್ಲ.